ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 64ನೇ ಭೇಟಿ. ಇಂದು ಸಹ ನಾವು ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಚರ್ಚೆ ಮಾಡೋಣ. ನಾನು ಹಿಂದಿನ ತರಗತಿಯಲ್ಲಿ ಈ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ 7ನೇ ತರಗತಿ ಇರಬಹುದು ಎಂದು ಹೇಳಿದ್ದೆ, ಆದರೆ ಅದು 8ನೇ ತರಗತಿ. ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ನಾವಿವತ್ತು 9ನೇ ದಿನ ಚರ್ಚೆ ಮಾಡ್ತಾ ಇದ್ದೇವೆ. ಇನ್ನೊಮ್ಮೆ ಅಂದರೆ 10ನೇ ದಿನ ಮಾಡಿ ನಾನು ಬೇರೆ ವಿಷಯಕ್ಕೆ ಹೋಗ್ತೇನೆ. ಸಾಕು, ಇಷ್ಟನ್ನು ಗಮನಿಸ್ಕೊಂಡ್ರೆ ವಿದ್ಯಾರ್ಥಿಗಳಿಗೆ ಅವರು ಆದಷ್ಟು ಹೈಸ್ಕೂಲಿಂದಲೇ ಕಲ್ತ್ಕೊಂಡ್ರೆ ಒಳ್ಳೆಯದು. ಮಕ್ಕಳು ಯಾರಾದರೂ ಪೇರೆಂಟ್ಸ್ ಇದ್ದರೆ, ನೀವು ಕನ್ನಡ ಮೀಡಿಯಂ ಮಕ್ಕಳಲ್ಲಿ ಬಹಳಷ್ಟು ಮಕ್ಕಳಲ್ಲಿ ಇಲ್ಲ, ನಿಮಗೆ ಹೇಳಿದ್ದೇನೆ ನಾನು, ಈ ಭಾಗ ಬಹಳಷ್ಟು ಮಕ್ಕಳು ಮಾಡ್ತಾ ಇಲ್ಲ. ಏನು ಕಷ್ಟ ಇಲ್ಲ, ನೀವು ಪೇರೆಂಟ್ಸ್ ಕಲ್ತ್ಕೊಂಡು ಮಕ್ಕಳಿಗೆ ಹೇಳ್ಕೊಡ್ಬೋದು. ಇವಾಗ ನೋಡೋಣ ಸ್ನೇಹಿತರೆ. ನೋಡಿ, ಇದು ನಾನು ಎಲ್ಲ ಆದಷ್ಟು ಮುಖ್ಯವಾದ ಭಾಗಗಳನ್ನು ಆರಿಸ್ಕೊಂಡಿದ್ದೇನೆ. ನಾನು ಹಿಂದೆ ಹೇಳಿದ್ದೆ. ಈಗ ನೋಡಿ, ಇನ್ವರ್ಟೆಡ್ ಕಾಮದಲ್ಲಿರೋದು, ಅದಕ್ಕೆ ಡೈರೆಕ್ಟ್ ಸ್ಪೀಚ್ ಯಾವಾಗಲೂ ಇನ್ವರ್ಟೆಡ್ ಕಾಮದಲ್ಲಿರ್ತದೆ. ಈ ಕಾನ್ವರ್ಜೇಷನ್ ಇದ್ದಾಗ ಇನ್ವರ್ಟೆಡ್ ಕಾಮ ಇರೋದಿಲ್ಲ. PUCನಲ್ಲಿ ಅದು ಕೇಳ್ತಾರೆ, ಇದು ಹೈಸ್ಕೂಲ್ ಲೆವೆಲಲ್ಲಿ. ಇಲ್ಲೂ ಹೀಗೆ ಕೇಳ್ಬೋದು. ನೋಡಿ, ರಾಜು ನೋಡಿ, ರಾಜು ಅನ್ನೋರು ಹೇಳ್ತಾ ಇದ್ದಾರೆ, ಐ ವಿಲ್ ಹೆಲ್ಪ್ ಯು ಟುಮಾರೋ. ಯಾರೋ ಸ್ನೇಹಿತರಿಬ್ರು, ರವಿ ಸೆಡ್. ರವಿ ಮತ್ತು ರಾಜು ಸ್ನೇಹಿತರು, ಅವ್ರಿಗೇನೋ ಸಹಾಯ ಬೇಕಾಗಿರ್ತದೆ. ಆವಾಗ ಇವರು ರಾಜು ಅನ್ನೋರನ್ನ ರವಿ ಓಕೆ ರಾಜು ಅನ್ನೋರು ರವಿನ ಸಹಾಯ ಕೇಳ್ತಾರೆ. ರಾಜು ಅನ್ನೋರು ರವಿನ ಸಹಾಯ ಕೇಳ್ತಾರೆ. ಆವಾಗ ಈ ರವಿ ಹೇಳ್ತಾರೆ, ಈ ದಿವಸ ನಾನು ಹೆಲ್ಪ್ ಮಾಡೋಕ್ಕಾಗಲ್ಲ, ನಾಳೆ ನಿಮಗೆ ಮಾಡ್ತೇನೆ. ಇದನ್ನು ಕೇಳಿಸ್ಕೊಂಡವರು ಹೇಗೆ ಹೇಳಬೇಕು ಇಂಗ್ಲೀಷ್ನಲ್ಲಿ? ನಾವೇನು ಹೇಳ್ತೇವೆ ಮದರ್ ಟಂಗಲ್ಲಿ, ನಾಳೆ ಸಹಾಯ ಮಾಡ್ತೀನಿ ರಾಜು ಅಂತ ರವಿ ಹೇಳಿದರು ಅಂದ್ಬಿಡ್ತೀವಿ. ಬಟ್ ಇಂಗ್ಲೀಷ್ನಲ್ಲಿ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ, ರಾಜು ಐ ವಿಲ್ ಹೆಲ್ಪ್ ಯು ಟುಮಾರೋ. ನೋಡಿ, ರಾಜು ಐ ವಿಲ್ ಹೆಲ್ಪ್ ಯು ಟುಮಾರೋ. ನೋಡಿ, ಐ ಏನಾಗ್ತು, ವಿಲ್ ಏನಾಗ್ತು, ಟುಮಾರೋ ಏನಾಗ್ತು ಎಲ್ಲ ನೋಡೋಣ. ರವಿ ಟೋಲ್ಡ್ ರಾಜು. ಇಲ್ಲಿ ಮಾತನಾಡ್ತಾ ಇರೋದು ರವಿ. ಬೇಕಾದರೆ ಹೈಸ್ಕೂಲ್ ಮಕ್ಕಳು ಹೇಳೋದು ರವಿ ಸೆಟ್ ಟು ರಾಜು ಅಂತ ಹೇಳೋದು. ಬಟ್ ನಮಗೆ, ನನ್ನ ದೃಷ್ಟಿ ನಮ್ಮ ಅಡ್ವಾನ್ಸ್ಡ್ ಇದು. ಈ ಮೈ ಮದರ್ ಸೆಟ್ ಟು ಮೀ ಸ್ಟೋರಿ ತಂಗ್ಲಿಷ್ ತಪ್ಪಲ್ಲ, ಅದು ತುಂಬ ಲೋ ಲೆವೆಲ್ ಶಾಲಾ ಹಂತದ್ದಾಗ್ಬಿಡುತ್ತೆ. ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಮನದಲ್ಲಿ ಇಟ್ಕೊಂಡು ಮತ್ತು ನಮ್ಮ ಡಿಗ್ರಿ ಸ್ಟೂಡೆಂಟ್ಸು ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೇನೆ. ರವಿ ಸೆಟ್ ಟು ರಾಜು, ಇಟ್ ಈಸ್ 100% ಕರೆಕ್ಟ್, ಬಟ್ ಇಟ್ ಈಸ್ ನಾಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್. ಅದಕ್ಕೋಸ್ಕರ ರವಿ ಟೋಲ್ಡ್ ರಾಜು. ರವಿ ಅನ್ನೋರು ರಾಜುಗೆ ಹೇಳಿದರು ಏನಂತ, ದಟ್ ಹಿ ವುಡ್ ಹೆಲ್ಪ್ ಹಿಮ್ ಟುಮಾರೋ. ನೋಡಿ, ಐ ಹೋಗಿ ಹಿ ಆಯಿತು, ವಿಲ್ ಹೋಗಿ ವುಡ್ ಆಯಿತು, ಯು ಹೋಗಿ ಹಿಮ್ ಆಯಿತು, ನಿನಗೆ ಹೋಗಿ ಅವರಿಗೆ ಆಯಿತು, ಟುಮಾರೋ ಹೋಗಿ ದ ನೆಕ್ಸ್ಟ್ ಡೇ ಆಯಿತು. ಇದು ಬಹಳ ಮರಿಬಾರ್ದು. ನೋಡಿ, ಟುಡೇ ಹೋಗಿ ದಟ್ ಡೇ ಆಗ್ತದೆ, ಎಸ್ಟರ್ಡೇ ಹೋಗಿ ದ ಪ್ರೀವಿಯಸ್ ಡೇ ಆಗ್ತದೆ. ಜ್ಞಾಪಕಗಳು ಎಸ್ಟರ್ಡೇ ನಾವು ಚರ್ಚೆ ಮಾಡಿಲ್ಲ. ಇಷ್ಟೇ, ಟುಡೇ ದಟ್ ಡೇ, ಟುಮಾರೋ ದ ನೆಕ್ಸ್ಟ್ ಡೇ, ಎಸ್ಟರ್ಡೇ ದ ಪ್ರೀವಿಯಸ್ ಡೇ. ಇವು 3 ಜ್ಞಾಪಕ ಇಟ್ಕೋಬೇಕು. ನೋಡಿ, ರಾಜು ಐ ವಿಲ್ ಹೆಲ್ಪ್ ಯು ಟುಮಾರೋ, ರವಿ ಸೆಡ್. ರವಿ ರಾಜುಗೆ ಹೇಳ್ತಾರೆ ಏನಂತ, ನಾಳೆ ನಿಮಗೆ ಸಹಾಯ ಮಾಡ್ತೇನೆ. ಇದನ್ನು ಕೇಳಿಸ್ಕೊಂಡು ಹೀಗೆ ರಿಪೋರ್ಟಿಂಗ್ ಅಂದರೆ ಯಾರೋ ಮಾತಾಡಿದ್ರೆ ಇನ್ನೊಬ್ಬರಿಗೆ ಹೇಳೋದು ಅಷ್ಟೇ ಕೇಳಿಸ್ಕೊಂಡು. ಕನ್ನಡದಲ್ಲಿ ಹೀಗೆ ಹೇಳ್ಬಿಡ್ತೇವೆ, ರವಿ ರಾಜುಗೆ ಹೇಳಿದ್ರು ನಾಳೆ ಸಹಾಯ ಮಾಡ್ತೇನೆ ಅಂತ ಹೇಳ್ತೇವೆ ಫಾರ್ಮಲ್ ಆಗಿ. ಬಟ್ ಇಂಗ್ಲೀಷಲ್ಲಿ ನೋಡಿ, ರಾಜು ಐ ವಿಲ್ ಹೆಲ್ಪ್ ಯು ಟುಮಾರೋ, ರವಿ ಸೆಟ್. ರವಿ ಅನ್ನೋರು ರಾಜುಗೆ ಹೇಳಿದರು. ಇದು ಏನಾಗ್ತದೆ ನೋಡಿ, ಐ ವಿಲ್ ಹೆಲ್ಪ್ ಯು ಟುಮಾರೋ ಬಿಕಮ್ಸ್ ರವಿ ಟೋಲ್ಡ್ ರಾಜು. ರವಿ ರಾಜು ಹೇಳಿದ್ರು ಇಷ್ಟೇ. ರವಿ ಸೆಟ್ ಇದೆಯಲ್ಲ, ರವಿ ಟೋಲ್ಡ್ ರಾಜು. ಇದು ಈಸಿ. ದಟ್, ಇಲ್ಲಿ ದಟ್ ಹಾಕಿದರೆ ಒಳ್ಳೆಯದು, ಯಾಕೆಂದರೆ ಸಪ್ರೇಷನ್ಗೆ. ಹಿ ವುಡ್ ಹೆಲ್ಪ್ ಹಿಮ್ ದ ನೆಕ್ಸ್ಟ್ ಡೇ. ಬಹಳಷ್ಟು ಜನ ಇದು ಕರೆಕ್ಟಾಗಿ ಹೇಳ್ತಾರೆ, ಟುಮಾರೋ ಅಂದ್ಬಿಡ್ತಾರೆ. ಐ ಆಮ್ ಸಾರಿ, ಹಾಗೆ ಹೇಳಬಾರ್ದು. ನನ್ನ ಸ್ನೇಹಿತರಿದ್ದಾರೆ, ಅವರು ಬಹಳ ಚೆನ್ನಾಗಿ, ಅವರು ಎಲೆಕ್ಟ್ರಾನಿಕ್ಸ್ ಪ್ರೊಫೆಸರ್, ಅವರು ನಾನು JCಲಿ ಇದ್ದರು, ಈ ಕಾಲೇಜಲ್ಲಿ ಇದ್ದಾರೆ. ಬಹಳ ಚೆನ್ನಾಗಿದೆ ಅವರು, ಗೊತ್ತಾಯ್ತಾ. ನಾನು ಮರ್ತೇ ಬಿಟ್ಟಿದ್ದೆ, ಯಾಕೆಂದರೆ ನಾನು ಈ ಗ್ರಾಮರ್ಗಳ ಕಡಿಮೆಯಲ್ಲಿ. ಬಟ್ ಮಾತಾಡೋಕ್ಕೆ ಇದೆಲ್ಲ ಬೇಕು. ಅವರು ಪ್ರೊಫೆಸರ್ ನೆಟ್ಟರ್ಸ್ ಅಂತ ಭಾಳ ಚೆನ್ನಾಗಿದ್ದಾರೆ. ನಾವು ಅವರೆಲ್ಲ ಬಹಳ ಆ ಕಾಲದಲ್ಲಿ, ಎಷ್ಟು 50, 60, 70 ವರ್ಷದ ಹಿಂದೆ ಬರೆದಿದ್ದ ಬುಕ್ಕು, ದ ಎರರ್ಸ್ ಆಫ್ ಇಂಡಿಯನ್ ಸ್ಟೂಡೆಂಟ್ಸ್ ಅಂತ. ಅದರಲ್ಲಿರೋದನ್ನು ಹೇಳಿದ್ರೆ, ಈಗ ನಮ್ಮನ್ನು ಈಗಿನ ಪ್ರೊಫೆಸರ್ಗೆ ಹೇಳಿದ್ರೆ ಕೆಲವರು ತಿದ್ಕೋತಾರೆ, ಕೆಲವರು ತಿದ್ಕೊಳ್ಳಲ್ಲ. ಕೆಲವರು, ನಾನು ಯಾವ ಮಕ್ಕಳು ಹೇಳಿದ್ರು ತಿದ್ಕೋತೇನೆ. ನನ್ನ ಮೊಮ್ಮಗಳು ಹೇಳಿದ್ರು, ನಾನು ಟ್ಯೂರ್ ಅಂತಿದ್ದೆ ಈಗ 20-30 ವರ್ಷದಿಂದ, ತಾತ
ಟ್ಯೂರ್ ಅನ್ಬೇಡ ಟೂರ್ ಅನ್ನು ಅಂತ. ಬಟ್ ಇನ್ನು ಕೆಲವರು ದೇ ಡೋಂಟ್ ಅಡ್ಮಿಟ್ ಇಟ್, ದೇ ವಾಂಟ್ ಟು ಡಿಫೆಂಡ್ ಇಟ್. ಆಮೇಲೆ ಅಯ್ಯೋ ಅವನಿಗೆ ಮಹಾ ಗೊತ್ತು ಅಂತ ಹೇಳ್ತಾನೆ ಅಂತ ಒಂಥರ ಮಾತಾಡ್ತಾರೆ. ದಯವಿಟ್ಟು ನನ್ನ ಲೆಸನ್ ಕೇಳೋದ್ರಿಂದ ಗಮನಿಸ್ಕೊಳ್ಳಿ, ಯಾರದು ಹೇಳಿದ್ರು ತಪ್ಪಿದ್ರೆ ತಿದ್ಕೋಬೇಕು. ನಾನು SLC ಫೇಲ್ ಆದವನು ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅಂದರೆ ಭಾಳಷ್ಟು ತಿದ್ದುಪಡಿಗಳಾಗಿದೆ. ನಿಮಿಷ ಯಾರು ಹೇಳ್ಕೊಟ್ಟಿಲ್ಲ, ಹೀಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಅದನ್ನು ದಯವಿಟ್ಟು ಗಮನಿಸಿ. ನೋಡಿ, ರಾಜು ಐ ವಿಲ್ ಹೆಲ್ಪ್ ಯು ಟುಮಾರೋ, ರವಿ ಸೆಡ್. ರವಿ ಟೋಲ್ಡ್ ರಾಜು, ರವಿ ಸೆಡ್ ಟು ರಾಜು ಹೇಳ್ಬೋದು, ಅದು ಹೈಸ್ಕೂಲ್ ಲೆವೆಲು, ಇದು ಸ್ಟ್ಯಾಂಡರ್ಡ್ ಇಂಗ್ಲೀಷು. ರವಿ ಟೋಲ್ಡ್ ರಾಜು ದಟ್ ಹಿ ವುಡ್ ಹೆಲ್ಪ್ ಇನ್ ದ ನೆಕ್ಸ್ಟ್ ಡೇ. ನೋಡಿ ಏನೆಲ್ಲ ಬದಲಾಯಿತು. ಇಷ್ಟು ಬಂದುಬಿಟ್ರೆ ಮಕ್ಕಳು ಅವರಿಗೆ 3 ಮಾರ್ಕ್ಸ್ ಇದ್ದರೆ 3 ಬರುತ್ತೆ. ಇದೊಂದು ಸ್ವಲ್ಪ ಜಾಸ್ತಿ ಇರುತ್ತೆ PUನಲ್ಲಿ ಅಷ್ಟೇ. 5 ಮಾರ್ಕ್ಸ್ಗೆ 5 ಮಾರ್ಕ್ಸ್ ಬರುತ್ತೆ. ಬಟ್ ಮಾತಾಡೋದು ಚೆನ್ನಾಗಿರುತ್ತೆ. ನಾವು ಇಂಡೈರೆಕ್ಟ್ ಸ್ಪೀಚ್ ಕಲ್ತ್ಕೊಂಡ್ರೆ, ರಿಪೋರ್ಟಿಂಗ್ ಕಲ್ತ್ಕೊಂಡ್ರೆ ಇಂಗ್ಲೀಷು ಚೆನ್ನಾಗಿರುತ್ತೆ. ಇನ್ನೊಮ್ಮೆ ಹೇಳ್ತೀನಿ ಸ್ನೇಹಿತರೆ, ರಾಜು ಐ ವಿಲ್ ಹೆಲ್ಪ್ ಯು ಟುಮಾರೋ. ನೋಡಿ, ಐ ವಿಲ್ ಹೆಲ್ಪ್ ಯು ಟುಮಾರೋ. ಐ ವಿಲ್ ಹೆಲ್ಪ್ ಬಿಟ್ಬಿಡಿ, ಯು ಟುಮಾರೋ, ಇವಿಷ್ಟು ಚೇಂಜ್ ಆಗ್ತವೆ. 1 2 3 4 ವರ್ಡ್ಸ್ ಚೇಂಜ್ ಆಗ್ತದೆ. ನೋಡಿ, ರವಿ ಟೋಲ್ಡ್ ರಾಜು ದಟ್, ಐ ಹೋಗಿ ಹಿ ಆಯಿತು, ವಿಲ್ ಹೋಗಿ ವುಡ್ ಆಯಿತು, ಹೆಲ್ಪ್ ಹಾಗೆ ಇರುತ್ತೆ ಅಂತ ಹೇಳಿದೆ. ಯು ಹೋಗಿ ಹಿಮ್ ಆಯಿತು, ಟುಮಾರೋ ಹೋಗಿ ದ ನೆಕ್ಸ್ಟ್ ಡೇ ಆಯಿತು. ಬಹುಶಃ ಇದು ಮನದಟ್ಟಾಗಿದೆ ಅಂದ್ಕೊಂಡಿದ್ರೆ, ಒಮ್ಮೆ ಅರ್ಥ ಆಗದೆ ಇದ್ದರೆ ಇನ್ನೊಮ್ಮೆ ಕೇಳಿಸ್ಕೋಬೋದು. ಬಹುಶಃ ನಮ್ಮೆಲ್ಲ ಪೋಷಕ ಬಂಧುಗಳು ಅವರು ಇದನ್ನು ನೆಕ್ಸ್ಟು ವಿಡಿಯೋಗಳನ್ನು ನೋಡಿ, ಡೈರೆಕ್ಟ್ ಸ್ಪೀಚ್ ಇಂಡೈರೆಕ್ಟ್ ಸ್ಪೀಚು ನೆಕ್ಸ್ಟ್ ವಾಯ್ಸ್ ಮಾಡೋಣ ಅಂದ್ಕೊಂಡಿದ್ದೇನೆ. ಅಲ್ಲಿ ಚರ್ಚೆ ಮಾಡೋಣ. ಆಮೇಲೆ ಕ್ವಶನ್ ಟ್ಯಾಗ್ಸ್ ಇದೆ. ಆಮೇಲೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಅಂದರೆ ಸ್ಕೂಲ್ ಮಕ್ಕಳಿಗೂ ಅನುಕೂಲ ಆಗಬೇಕು, ಕಮ್ಯುನಿಕೇಷನ್ಗೂ ಅನುಕೂಲ ಆಗಬೇಕು ಅಂತ ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.